ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ರಾಘವ್ ಮಾತಾಡ್ತಾ ಇದ್ದೀನಿ. ಇವತ್ತು ಸ್ವಿಂಗ್ ಟ್ರೇಡಿಂಗ್ ಯಾವ ಥರ ಮಾಡೋದು, ಒಂದು ಹೊಸ ಸ್ಟ್ರಾಟಜಿನ ಕಲ್ತ್ಕೊಂಡು ಬರೋಣ. ಈ ಸ್ಟ್ರಾಟಜಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಪ್ರಕಾರ ನಾನು ಹೇಳ್ಕೊಡ್ತಾ ಇದ್ದೀನಿ. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಇದು ಅರ್ಥ ಆಗಲ್ಲ. ತುಂಬ ಜನ ಕೆಲವೊಬ್ಬರು ಸಪೋರ್ಟು, ರೆಸಿಸ್ಟೆನ್ಸು, ಬೇಸ್ ಮೇಲೆ ಟ್ರೇಡ್ ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ಬ್ರೇಕ್ಔಟ್ ಮೇಲೆ ಟ್ರೇಡ್ ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಮೇಲೆ ಟ್ರೇಡ್ ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ಹ್ಯಾಮರು ನೋಡಿಕೊಂಡು ಟ್ರೇಡ್ ಮಾಡ್ತಾ ಇರ್ತಾರೆ. ಬಟ್ ನಾನು ಹೇಳ್ತಾ ಇರೋದು ಪ್ಯೂರ್ಲಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಬೇಸ್ಡ್. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಯಾರಿಗೆ ಗೊತ್ತಿಲ್ಲ, ಅವ್ರಿಗೆ ಅರ್ಥ ಆಗಲ್ಲ. ಇದನ್ನ ಕಲಿಲೇಬೇಕು. ತುಂಬ ಡೀಪ್ ಕಾನ್ಸೆಪ್ಟ್ ಇದು. ಇದನ್ನ ಕಲಿತ್ರೆ ಮಾರ್ಕೆಟು ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಸ್ವಿಂಗ್ ಟ್ರೇಡಿಂಗ್ ಅಂದರೆ ತುಂಬ ದಿನ ಹೋಲ್ಡ್ ಇಡೋದು. ಇದರಲ್ಲಿ ನೀವು ಇಂಟ್ರಾಡೇನೂ ಮಾಡಬಹುದು, ತುಂಬ ದಿನ ಹೋಲ್ಡ್ ಕೂಡ ಇಡಬಹುದು. ದೊಡ್ಡ ಟೈಮ್ ಫ್ರೇಮಿಂದ ನಾವು ಚಿಕ್ಕ ಟೈಮ್ ಫ್ರೇಮ್ಗೆ ಬಂದು ಯಾವ ಥರ ಸ್ವಿಂಗ್ ಟ್ರೇಡಿಂಗ್ನ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಓಕೆನಾ? ತುಂಬ ಜನಕ್ಕೆ ಸ್ವಿಂಗ್ ಟ್ರೇಡಿಂಗ್ ಮಾಡೋದು ಇಷ್ಟ ಇರುತ್ತೆ. ಅವರು ಈ ವಿಡಿಯೋನ ನೋಡಬಹುದು, ಸ್ವಿಂಗ್ ಟ್ರೇಡಿಂಗ್ನ ಯಾವ ಥರ ಮಾಡೋದು ಅಂತ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಪ್ರಕಾರ. ಓಕೆನಾ? ನಾನು ಸದ್ಯಕ್ಕೆ GBP USD ಫಾರೆಕ್ಸ್ ಚಾರ್ಟ್ ಇದೆ ಇದು. ಇಂಡಿಯನ್ ಮಾರ್ಕೆಟ್ಗಾದರೂ ನೀವು ಅಪ್ಲೈ ಮಾಡಬಹುದು. ಸ್ಟಾಕ್ಸ್ ಇರುತ್ತಲ್ಲ, ಸ್ಟಾಕ್ಸ್ಗಾದರೂ ಅಪ್ಲೈ ಮಾಡಬಹುದು. ಫಾರೆಕ್ಸ್ ಇದೆ. ಕ್ರಿಪ್ಟೋಗೂ ಇದನ್ನು ನೀವು ಅಪ್ಲೈ ಮಾಡಬಹುದು. ಓಕೆನಾ? ಯಾವ ಥರ ಸ್ವಿಂಗ್ ಟ್ರೇಡಿಂಗ್ ಮಾಡಬಹುದು, ವೆರಿ ವೆರಿ ಇಂಪಾರ್ಟೆಂಟ್ ಇದೆ. 4 ಅವರ್ ಚಾರ್ಟಲ್ಲಿ ಇದ್ದೀನಿ. 4 ಅವರ್ ಚಾರ್ಟಲ್ಲಿ ಸದ್ಯಕ್ಕೆ ಮಾರ್ಕೆಟು ಕೆಳಗಡೆ ಹೋಗ್ತಾ ಇದೆ, ಇಲ್ಲಿಂದ ಮೇಲ್ಗಡೆ ಬರ್ತಾ ಇದೆ. ಬಟ್ ಮೇಜರ್ ಆಗಿ ನೋಡಿದ್ರೆ ಮಾರ್ಕೆಟು ಮೇಲಿಂದ ಕೆಳಗಡೆ ಹೋಗ್ತಾ ಇದೆ. ಅಂದರೆ ಮಾರ್ಕೆಟ್ ಮೇಜರು ಡೌನ್ ಟ್ರೆಂಡಲ್ಲಿ ಇದೆ ಸದ್ಯಕ್ಕೆ. GBP USD ನೋಡಿದ್ರೆ ಡೌನ್ ಟ್ರೆಂಡಲ್ಲಿ ಇದೆ ಅಂತ ಹೇಗೆ ಗೊತ್ತಾಯಿತು? ಈ ಕಡೆ ನೋಡಿದ್ರೆ ಮಾರ್ಕೆಟು ಮೇಲ್ಗಡೆ ಹೋಗಿದೆ. ಅಪ್ ಟ್ರೆಂಡ್ ಇದೆ. ಅಪ್ ಟ್ರೆಂಡ್ ಎಲ್ಲಿಗೆ ಎಂಡ್ ಆಯಿತು, ಎಲ್ಲಿಂದ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಯಿತು, ಅದನ್ನು ನಾವು ಫಸ್ಟ್ ತಿಳ್ಕೋಬೇಕು. ಓಕೆನಾ? ಲೆಫ್ಟ್ ಸೈಡ್ ನೋಡ್ಬೇಕು ನಾವು. ಲೆಫ್ಟ್ ಸೈಡ್ ಚಾರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಇಲ್ಲಿ ರೀಸೆಂಟ್ ಆಗಿರೋ 4 ಅವರ್ ಟೈಮ್ ಫ್ರೇಮಲ್ಲಿ ರೀಸೆಂಟ್ ಆಗಿರೋ ಸ್ಟ್ರಕ್ಚರು ನನಗೆ ಇಲ್ಲಿದೆ. ಓಕೆನಾ? ರೀಸೆಂಟ್ ಆಗಿರೋ ಸ್ಟ್ರಕ್ಚರ್ ಇದು 4 ಅವರ್ ಟೈಮ್ ಫ್ರೇಮಲ್ಲಿ. ಮಾರ್ಕೆಟ್ ಹೈ ಮಾಡಿತ್ತು, ಲೋವೆಸ್ಟ್ ಪಾಯಿಂಟ್ ಮಾಡ್ತು, ಇಲ್ಲಿಂದ ಬ್ರೇಕ್ ಮಾಡ್ತು. ಇದರ ಲೋವೆಸ್ಟ್ ಪಾಯಿಂಟ್ನ ಮಾರ್ಕೆಟು ಬ್ರೇಕ್ ಮಾಡ್ತು. ಅಂದರೆ ಮಾರ್ಕೆಟು ಅಪ್ ಟ್ರೆಂಡಲ್ಲಿ ಇದ್ದಾಗ ಮಾರ್ಕೆಟ್ ಏನು ಮಾಡ್ತು, ಅಪ್ ಟ್ರೆಂಡಲ್ಲಿ ಇದ್ದಾಗ ಹೈಯರ್ ಹೈ ಹೈಯರ್ ಲೋ ಕ್ರಿಯೇಷನ್ ಮಾಡ್ತಾ ಮಾರ್ಕೆಟು ಮೇಲ್ಗಡೆ ಹೋಗ್ತಾ ಇತ್ತು. ಈ ಲೋವೆಸ್ಟ್ ಪಾಯಿಂಟ್ನ ಮಾರ್ಕೆಟು ಬ್ರೇಕ್ ಮಾಡ್ತು, ಅಂದರೆ ಹೈಯರ್ ಲೋನ ಬ್ರೇಕ್ ಮಾಡ್ತು. HL ಅಂತ ಹಾಕ್ತೀನಿ, ಹೈಯರ್ ಲೋ. ಓಕೆನಾ? ಇದು ಹೈಯರ್ ಹೈ ಆಗುತ್ತೆ. ಇದು ಹೈಯರ್ ಲೋ ಆಗುತ್ತೆ. ಹೈಯರ್ ಲೋನ ಬ್ರೇಕ್ ಮಾಡಿದ್ರೆ ಮೊದಲು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಪ್ರಕಾರ ನಾವು ಇದನ್ನ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆನಾ? ಇಲ್ಲಿಂದ ಇದು ನಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ. ಓಕೆನಾ? ಚೇಂಜ್ ಆಫ್ ಕ್ಯಾರೆಕ್ಟರ್ ಯಾರು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಬಗ್ಗೆ ಯಾರಿಗೆ ಗೊತ್ತಿಲ್ಲ, ಯಾರು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ, ಅವರಿಗೆ ಇದು ಅರ್ಥ ಆಗಲ್ಲ. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಗೊತ್ತಿದ್ದವರು ಇದನ್ನ ತಿಳ್ಕೋಬಹುದು. ಸ್ಮಾರ್ಟ್ ಮನಿ ಕಲಿಬೇಕು ಅನ್ನೋರು ನಾನು ಕಲಿಸ್ತೀನಿ. ನನ್ನ ನಂಬರ್ಗೆ ನೀವು ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ವಿಚಾರಿಸಿ. ತುಂಬ ಕಡಿಮೆ ಫೀಸಲ್ಲಿ ನಾನು ಕಲಿಸ್ತಾ ಇದ್ದೀನಿ. ಓಕೆನಾ? ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು. ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂದರೆ
ಫಸ್ಟ್ ಕ್ಯಾರೆಕ್ಟರಲ್ಲಿ ಮಾರ್ಕೆಟ್ ಅಪ್ ಟ್ರೆಂಡ್ ಇತ್ತು. ಸೊ ಹೈಯರ್ ಲೋ ಬ್ರೇಕ್ ಆದಾಗ ಕ್ಯಾರೆಕ್ಟರಲ್ಲಿ ಚೇಂಜ್ ಆಯಿತು, ಅದಕ್ಕೆ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಸೊ ಇವಾಗ ಮಾರ್ಕೆಟು ಇನ್ನು ಮುಂದೆ ಕೆಳಗಡೆ ಹೋಗಬೇಕು ಅಂತ ಒಂದು ಏನಂತ ಕರಿತೀವಿ, ಒಂದು ಸೂಚನೆ. ಓಕೆನಾ, ಕೆಳಗಡೆ ಹೋಗೋ ಒಂದು ಸೂಚನೆ. ಬಟ್ ಈ ಲೋವೆಸ್ಟ್ ಪಾಯಿಂಟ್ ಬ್ರೇಕ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಸೆಲ್ ಮಾಡ್ತೀವ? ಇಲ್ಲಿ ಸಪೋರ್ಟ್ ಬ್ರೇಕ್ ಆಯಿತು ಅಂತ ಸೆಲ್ ಮಾಡಂಗಿಲ್ಲ ನಾವು. ಓಕೆನಾ, ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ ನಂತರ ನಮಗೆ ಮಾರ್ಕೆಟ್ ಮತ್ತೆ ಈ ಟಾಪ್ಗೆ ಬರಬೇಕು. ಓಕೆನಾ, ನಾವು ಇಲ್ಲಿ ಬಾಟಮಲ್ಲಿ ಸೆಲ್ ಮಾಡಲ್ಲ, ಯಾವತ್ತು ಟಾಪಲ್ಲಿ ಸೆಲ್ ಮಾಡ್ತೀವಿ. ಬಾಟಮಲ್ಲಿ ಬೈ ಮಾಡ್ತೀವಿ, ಟಾಪಲ್ಲಿ ಸೆಲ್ ಮಾಡ್ತೀವಿ. ಓಕೆನಾ, ಸೊ ಬೈ ಆಟ್ ಬಾಟಮ್, ಸೆಲ್ ಆಟ್ ಟಾಪ್ ಅಂತ ಕರೀತಾರೆ. ತುಂಬ ಜನ ಇದು ಕೇಳಿರ್ತೀರಾ. ಸೊ ಟಾಪಲ್ಲಿ ಸೆಲ್ ಮಾಡಬೇಕು ಅಂದರೆ ಎಲ್ಲಿಂದ ಸೆಲ್ ಮಾಡಬೇಕು, ಹೇಗೆ ಸೆಲ್ ಮಾಡಬೇಕು, ಇದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲ್ತಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ಸೊ ಎಕ್ಸಾಕ್ಟ್ ಆಗಿ ನಾನೊಂದು ಸೆಲ್ಲಿಂಗ್ ಝೋನ್ನ ಡ್ರಾ ಮಾಡ್ತೀನಿ. ಓಕೆನಾ, ಸೊ ಇಲ್ಲಿಂದ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು. ಸೊ ನನ್ನ ಸೆಲ್ಲಿಂಗ್ ಝೋನ್ ಎಲ್ಲಿದೆ ಇವಾಗ? ಸೊ ಸೆಲ್ಲಿಂಗ್ ಝೋನ್ನ ನಾನು ಎಕ್ಸಾಕ್ಟ್ ಆಗಿ ಮಾರ್ಕ್ ಮಾಡಬೇಕು ಅಂದರೆ, ಸೊ ಇದು ನನ್ನ ಸೆಲ್ಲಿಂಗ್ ಏರಿಯಾ. ಓಕೆನಾ, ಸೆಲ್ಲಿಂಗ್ ಏರಿಯಾ. ಇದನ್ನು ನೀವು ಇಲ್ಲಿ FVG ಇದೆ, ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ, ಆರ್ಡರ್ ಬ್ಲಾಕ್ ಕೂಡ ಇದೆ. ಸೊ ಎಕ್ಸಾಕ್ಟ್ ಆಗಿ ನೀವು ಈ ಸೆಲ್ಲಿಂಗ್ ಝೋನ್ನ ನೀವು ಮಾರ್ಕ್ ಮಾಡ್ಕೋಬೇಕು. ಓಕೆನಾ, ಸೊ ಇದೆಲ್ಲ ಲಿಕ್ವಿಡಿಟಿ ಆಗುತ್ತೆ ಮಾರ್ಕೆಟ್ಗೆ. ಸೊ ಮಾರ್ಕೆಟು ಈ ಝೋನಿಗೆ ಬಂದಾಗ ಮಾತ್ರ ನಾವು ಸೆಲ್ ಮಾಡ್ತೀವಿ. ಸೊ ಮಾರ್ಕೆಟು ಸದ್ಯಕ್ಕೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ. ಸೊ ಲೋವೆಸ್ಟ್ ಪಾಯಿಂಟ್ ಮಾರ್ಕೆಟ್ ಇಲ್ಲಿ ಕ್ರಿಯೇಟ್ ಮಾಡಿದೆ ನಂದು. ಸೊ ಇದು ಸದ್ಯಕ್ಕೆ ನನ್ನ ಲೋವೆಸ್ಟ್ ಪಾಯಿಂಟ್. ಓಕೆನಾ, ನಾನು ಒಂದು ಲೈನ್ ಹಾಕಿದ್ದೀನಿ, ಇದು ನನ್ನ ಲೋವೆಸ್ಟ್ ಪಾಯಿಂಟ್. ಲೋವೆಸ್ಟ್ ಪಾಯಿಂಟ್ ಅಂತ ಬರೀತೀನಿ. ಓಕೆನಾ, ಸೊ ಇದು ನನ್ನ ಲೋವೆಸ್ಟ್ ಪಾಯಿಂಟು ಮಾರ್ಕೆಟು ಕ್ರಿಯೇಟ್ ಮಾಡ್ಕೊಂಡ್ರು. ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟ ನಂತರ ಲೋವೆಸ್ಟ್ ಮಾರ್ಕೆಟು ಇದನ್ನೇ ಕ್ರಿಯೇಟ್ ಮಾಡ್ಕೊಂಡಿದೆ. ಸೊ ಇಲ್ಲಿಂದ ಮಾರ್ಕೆಟು ಮೇಲ್ಗಡೆ ಹೋಗಿದೆ. ಬಟ್ ನಾನು ಮಾರ್ಕ್ ಮಾಡಿರೋ ಝೋನ್ಗೆ ಮಾರ್ಕೆಟ್ ಬಂದಿದ್ಯಾ? ಸೊ ಬಂದಿಲ್ಲ. ಓಕೆನಾ, ಸೊ ಇಲ್ಲಿಂದ ನಾನು ಈ ಕಡೆ ಮಾರ್ಕೆಟ್ನ ಸ್ಕ್ರೀನ್ನ ಜಸ್ಟ್ ಈ ಕಡೆ ಸರಿಸಿದಾಗ ಎಕ್ಸಾಕ್ಟ್ ಆಗಿ ನಾನು ಏನು ಬಾಕ್ಸ್ ಹಾಕಿದ್ದೆ ಮಾರ್ಕೆಟು ಬಂದು ಆ ಬಾಕ್ಸ್ನ ಟಚ್ ಮಾಡಿದೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ನೀವು ಟಾಪಲ್ಲಿ ಸೆಲ್ ಮಾಡಬೇಕು. ಓಕೆನಾ, ಸೆಲ್ ಆಟ್ ಟಾಪ್, ಬೈ ಆಟ್ ಬಾಟಮ್. ಬಾಟಮಲ್ಲಿ ಯಾವತ್ತು ಬೈ ಮಾಡ್ತಾರೆ, ಬಾಟಮಲ್ಲಿ ಸೆಲ್ ಯಾರು ಮಾಡಲ್ಲ. ಓಕೆನಾ, ಸೊ ಯಾರು ಸಪೋರ್ಟ್ ಬ್ರೇಕ್ ಆಯಿತು ಅಂತ ಬಾಟಮಲ್ಲಿ ಸೆಲ್ ಮಾಡ್ತಾರೆ ಅವರೆಲ್ಲ ಟ್ರ್ಯಾಪ್ ಆಗ್ತಾರೆ. ಓಕೆನಾ, ಸೊ ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು ಅಂತ ಮೇಲ್ಗಡೆ ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು ಅಂತ ಯಾರು ಬೈ ಮಾಡ್ತಾರೆ ಅವರೆಲ್ಲ ಟ್ರ್ಯಾಪ್ ಆಗ್ತಾರೆ, ಅವರು ಲಾಸ್ ಆಗ್ತಾರೆ. ಓಕೆನಾ, ಸೊ ನಮ್ಮ ಕಾನ್ಸೆಪ್ಟ್ ಏನು ಇಲ್ಲಿ? ಸೆಲ್ ಆಟ್ ಟಾಪ್, ಬೈ ಆಟ್ ಬಾಟಮ್. ಸೊ ಬಾಟಮ್ಗೆ ಬಂದಾಗ ನಾವು ಬೈ ಮಾಡೋಕ್ಕೆ ಟ್ರೈ ಮಾಡಬೇಕು ಹೊರತು ಸೆಲ್ ಮಾಡೋಕ್ಕೆ ಟ್ರೈ ಮಾಡಬಾರ್ದು. ಓಕೆನಾ, ಸೊ ಟಾಪಲ್ಲಿ ಬಂತು, ನಾನು ಹಾಕಿರೋ ಬಾಕ್ಸ್ ಮಾರ್ಕೆಟ್ ಬಂದಿದೆ, ಅಲ್ಲಿ ಟಚ್ ಮಾಡಿದೆ. ಸೊ ಟಚ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾವು ಸೆಲ್ ಮಾಡ್ತೀವಾ? ನೋ. ಸೊ 4 ಅವರ್ ಟೈಮ್ ಫ್ರೇಮ್ ಇದೆ, ಇದು 4 ಅವರ್ ಟೈಮ್ ಫ್ರೇಮ್. ಸೊ 4 ಅವರಿಂದ ನಾನು ಏನು ಮಾಡ್ತೀನಿ, ನನ್ನ ಸೆಲ್ಲಿಂಗ್ ಝೋನಿಂದ 15 ಮಿನಿಟ್ಗೆ ನಾನು ಜಂಪ್ ಆಗ್ತೀನಿ. ಓಕೆನಾ, ಸೊ ಟ್ರೇಡಿಂಗಲ್ಲಿ ಕೆಲವೊಂದು ಟೈಮ್ ಫ್ರೇಮ್ನ ಫಾಲೋ ಮಾಡಬೇಕು. ನೀವು ದೊಡ್ಡ ಟೈಮ್ ಫ್ರೇಮಲ್ಲಿ ಟ್ರೇಡ್ ಮಾಡಬೇಕು ಅಂತ ಅಂದರೆ ಸ್ವಿಂಗ್ ಟ್ರೇಡಿಂಗ್ನ 4 ಅವರ್ ಅನಾಲಿಸಿಸ್ ಮಾಡಿ 15 ಮಿನಿಟಲ್ಲಿ ಎಂಟ್ರಿ ಮಾಡಬೇಕು. ಓಕೆನಾ, ಸೊ ನನ್ನ ಸೆಲ್ಲಿಂಗ್ ಝೋನ್ಗೆ ಮಾರ್ಕೆಟ್ ಬಂದು ರೆಸ್ಪೆಕ್ಟ್ ಮಾಡಿದೆ. ಇವಾಗ 15 ಮಿನಿಟಲ್ಲಿ ನಾನು ಜಸ್ಟ್ ಜಂಪ್ ಆಗಬೇಕು. ಓಕೆನಾ, ಸೊ ಇಲ್ಲಿ ಬಂದಿದೆ. ಸೊ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಈ ಬಾಕ್ಸ್ ಬಂದು ಟಚ್ ಮಾಡಿದೆ, ಸೆಲ್ಲಿಂಗ್ ಝೋನ್ ಇದೆ ಆ ಬಾಕ್ಸು. ಸೊ 15 ಮಿನಿಟ್ ಅಲ್ಲಿ ನಾನು ಬಂದೆ. 15 ಮಿನಿಟಲ್ಲಿ ಏನು ನೋಡಬೇಕು?
ತುಂಬಾ ಜನಕ್ಕೆ ಗೊತ್ತಿರಲ್ಲ. 15 ಮಿನಿಟಲ್ಲಿ ಸೊ 15 ಮಿನಿಟಲ್ಲಿ ಈ ಕಡೆ ಮಾರ್ಕೆಟ್ ಬೈಯಿಂಗ್ ಸ್ಟ್ರಕ್ಚರ್ ಇದೆ. ಸೊ ಬೈಯಿಂಗ್ ಸ್ಟ್ರಕ್ಚರ್ ಮಾರ್ಕೆಟ್ ಫಾರ್ಮೇಶನ್ ಮಾಡ್ತಾ ಮಾರ್ಕೆಟ್ ಮೇಲ್ಗಡೆ ಹೋಯ್ತು, ನಮ್ಮ ಬಾಕ್ಸ್ಗೆ ಟಚ್ ಮಾಡ್ತು, ಅಂದರೆ ಮಿಟಿಗೇಷನ್ ಆಯಿತು. ಸೊ ಇಲ್ಲಿಂದ ಮಾರ್ಕೆಟ್ ಒಂದು ಸ್ಟ್ರಕ್ಚರ್ ಫಾರ್ಮೇಶನ್ ಮಾಡಿದೆ. ಓಕೆನಾ. ಸೊ ಸ್ಮಾರ್ಟ್ ಮನಿ ಯಾರು ಕಲ್ತಿರ್ತೀರಾ ಅವ್ರಿಗೆ ಐಡಿಯಾ ಇರುತ್ತೆ. ಸೊ ಇಲ್ಲಿಂದ ಮಾರ್ಕೆಟ್ ಈ ಸ್ಟ್ರಕ್ಚರ್ ಲೋವೆಸ್ಟ್ ಪಾಯಿಂಟ್ ಎಲ್ಲಿದೆ, ಇಲ್ಲಿದೆ. ಓಕೆನಾ. ಸ್ಟ್ರಕ್ಚರ್ದು ಲೋವೆಸ್ಟ್ ಪಾಯಿಂಟು ಇಲ್ಲಿದೆ. ಅಂದರೆ ಇದು ಏನಾಯಿತು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು 15 ಮಿನಿಟ್ ಟೈಮ್ ಫ್ರೇಮಲ್ಲಿ. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಇದೇನಾಯಿತು, ನಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು. ಓಕೆನಾ. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ ನಂತರ ಇವಾಗ ನಾವು ಸೆಲ್ಲಿಂಗ್ ಝೋನ್ ನೋಡಬೇಕು. ಸೊ ಸೆಲ್ಲಿಂಗ್ ಝೋನ್ ನನಗೆ ಯಾವುದಿದೆ ಎಕ್ಸಾಕ್ಟ್ ಆಗಿ, ಸೊ 2 ಸೆಲ್ಲಿಂಗ್ ಏರಿಯಾ ಇದೆ. ಇಲ್ಲೊಂದು ಇದೆ ನಂದು ಸೆಲ್ಲಿಂಗ್ ಏರಿಯಾ, ಅದಾದ ನಂತರ ಸೊ ನನ್ನ ಸೆಲ್ಲಿಂಗ್ ಏರಿಯಾ ಇಲ್ಲೊಂದಿದೆ. ಸೊ 2 ಸೆಲ್ಲಿಂಗ್ ಏರಿಯಾ. ಸೊ ಮಾರ್ಕೆಟ್ ಒಂದು ಈ ಸೆಲ್ಲಿಂಗ್ ಏರಿಯಾಗೆ ರೆಸ್ಪೆಕ್ಟ್ ಮಾಡಬೇಕು, ಇಲ್ಲ ಅಂದರೆ ನಾನು ಸೆಕೆಂಡ್ ಒನ್ ಏನು ಡ್ರಾ ಮಾಡಿದ್ದೀನಿ ಆ ಸೆಲ್ಲಿಂಗ್ ಏರಿಯಾಗೆ ರೆಸ್ಪೆಕ್ಟ್ ಮಾಡಬೇಕು. ಸೊ ರೆಸ್ಪೆಕ್ಟ್ ಮಾರ್ಕೆಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟು ಎಷ್ಟೇ ಕೆಳಗಡೆ ಹೋಗಲಿ ಮತ್ತೆ ನಮ್ಮ ಝೋನ್ಗೆ ರಿವರ್ಸ್ ಆಗಿ ಬರುತ್ತೆ. ಅಲ್ಲಿ ಬಂದ ಮೇಲೆ ನಾವು 1 ಮಿನಿಟ್ ಕನ್ಫರ್ಮೇಷನ್ ತಗೊಂಡು ನಾವೇನು ಮಾಡ್ತೀವಿ, ಸೆಲ್ ಮಾಡಬಹುದು. ಓಕೆನಾ. ಸೊ 15 ಮಿನಿಟ್ ಟೈಮ್ ಫ್ರೇಮ್ ಇದೆ ಇದು. ಸೊ 1 ಮಿನಿಟಲ್ಲಿ ಹೋಗಿ ನೀವು ಮತ್ತೆ 1 ಮಿನಿಟಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ನ ನೋಡಿ ನೀವು ಅಲ್ಲಿಂದ ಸೆಲ್ ಮಾಡಬೇಕು. ಸೊ 1 ಮಿನಿಟ್ ತೋರಿಸ್ತಾ ಇದ್ದೆ, ಬಟ್ ಇದು ಚಾರ್ಟ್ ಕಾಣಿಸಲ್ಲ. ಓಕೆನಾ. ಸೊ ಈ ಥರ ನೀವು ಒಂದು ಸ್ವಿಂಗ್ ಟ್ರೇಡ್ನ ಮಾಡಬಹುದು. ಸೊ ನಾವೇನು ನೋಡಿದ್ವಿ, ಫಸ್ಟ್ 4 ಅವರ್ ಟೈಮ್ ಫ್ರೇಮಲ್ಲಿ ಜಂಪ್ ಆದ್ವಿ. ಸೊ 4 ಅವರ್ ಟೈಮ್ ಫ್ರೇಮಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ನೋಡಿದ್ವಿ, ಹೈಯರ್ ಲೋ ಬ್ರೇಕ್ ಆಗಿದ್ದನ್ನು ನೋಡಿದ್ವಿ. ಹೈಯರ್ ಲೋ ಬ್ರೇಕ್ ಆದ ತಕ್ಷಣ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು, ಸೆಲ್ಲಿಂಗ್ ಝೋನ್ನ ಮಾರ್ಕ್ ಮಾಡ್ಕೊಂಡ್ವಿ. ಅಲ್ಲಿಂದ 15 ಮಿನಿಟ್ ಟೈಮ್ ಫ್ರೇಮ್ಗೆ ಜಂಪ್ ಆದ್ವಿ. ಸೊ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನಾವೇನು ನೋಡಿದ್ವಿ, ರೀಸೆಂಟ್ ಆಗಿರೋ ಸ್ಟ್ರಕ್ಚರ್ ಬೈಯಿಂಗ್ ಸ್ಟ್ರಕ್ಚರ್ನ ನೋಡಿದ್ವಿ. ಆ ಬೈಯಿಂಗ್ ಸ್ಟ್ರಕ್ಚರ್ದು ಹೈಯರ್ ಲೋ ಪಾಯಿಂಟ್ ಬ್ರೇಕ್ ಆಗಿದೆಯಾ ಇಲ್ವಾ ನೋಡಿದ್ವಿ. ಸೊ ಅಲ್ಲಿಂದ ನಾವು ಸೆಲ್ಲಿಂಗ್ ಝೋನ್ನ ಮಾರ್ಕ್ ಮಾಡ್ಕೊಂಡ್ವಿ. ಅಲ್ಲಿಂದ ನಾವು ಸೆಲ್ ಟ್ರೇಡ್ನ ಪರ್ಫಾರ್ಮ್ ಮಾಡಿದ್ರೆ, ಅಂದರೆ ಸೆಲ್ ಮಾಡಿದ್ರೆ, ಸೊ ನಾನು 4 ಅವರ್ ಟೈಮ್ ಫ್ರೇಮಲ್ಲಿ ಲೋವೆಸ್ಟ್ ಪಾಯಿಂಟ್ ಅಂತ ಒಂದು ಮಾರ್ಕ್ ಮಾಡಿದ್ದೆ. ಓಕೆನಾ. ಸೊ ಲೋವೆಸ್ಟ್ ಪಾಯಿಂಟ್ ಇದು ನಮ್ಮ ಟಾರ್ಗೆಟ್. ಸೊ ನೋಡಿ, 4 ಅವರ್ ಟೈಮ್ ಫ್ರೇಮಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾರ್ಕ್ ಮಾಡ್ಕೊಂಡ್ವಿ, ಸೆಲ್ಲಿಂಗ್ ಝೋನ್ ಹೋಯ್ತು. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಕನ್ಫರ್ಮೇಷನ್ ತೊಗೊಂಡ್ವಿ. ಸೊ ಲೋವೆಸ್ಟ್ ಪಾಯಿಂಟ್ ಏನು ಮಾರ್ಕ್ ಮಾಡಿದ್ದೆ ಎಕ್ಸಾಕ್ಟ್ ಆಗಿ ಮಾರ್ಕೆಟು ಅಲ್ಲಿಗೆ ಬಂದು ಟಚ್ ಆಗಿದೆ. ಓಕೆನಾ. ಎಷ್ಟು ದಿನ ಆಯ್ತಿದು, ಸೊ 17 ಸೆಪ್ಟೆಂಬರ್ ಇಂದ ಟಾರ್ಗೆಟ್ ರೀಚ್ ಆಗಿದ್ದು ಡೇಟು 29 ಅಕ್ಟೋಬರ್. ಓಕೆನಾ. 29 ಅಕ್ಟೋಬರ್ ಸ್ವಿಂಗ್ ಟ್ರೇಡಿಂಗ್. ಸೊ 29 ಅಕ್ಟೋಬರ್ಗೆ ನಮಗೆ ಟಾರ್ಗೆಟ್ ರೀಚ್ ಆಗಿದೆ. ಯಾವುದೇ ನೀವು ಇಂಡಿಯನ್ ಮಾರ್ಕೆಟ್ ಸ್ಟಾಕ್ಸಲ್ಲಾಗಿರ್ಬೋದು, ಫಾರೆಕ್ಸಲ್ಲಾಗಿರ್ಬೋದು, ಕ್ರಿಪ್ಟೋ ಕರೆನ್ಸಿಯಲ್ಲಾಗಿರ್ಬೋದು ಸ್ವಿಂಗ್ ಟ್ರೇಡ್ ಮಾಡೋದಾದರೆ 4 ಅವರ್ 15 ಮಿನಿಟ್ನ ಫಾಲೋ ಮಾಡಬಹುದು. ಓಕೆನಾ. ಒಂದು ಸ್ಟ್ರಾಟಜಿ ನಿಮಗೆ ಹೇಳ್ಕೊಟ್ಟಿದ್ದೀನಿ, ಈಸಿಯೆಸ್ಟ್ ವೇ ಟು ಟ್ರೇಡ್ ಇದು. ಓಕೆನಾ. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲ್ತ್ರೆ ಎಕ್ಸಾಕ್ಟ್ ಆಗಿ ಎಲ್ಲಿ ಸೆಲ್ ಝೋನ್ ಇದೆ, ಎಲ್ಲಿ ಬೈ ಝೋನ್ ಇದೆ, ಟಾರ್ಗೆಟ್ ಎಲ್ಲಿ ತಗೋಬೇಕು, ಸ್ಟಾಪ್ ಲಾಸ್ ಎಷ್ಟು ಇಡಬೇಕು, ತುಂಬ ಕಡಿಮೆ ಸ್ಟಾಪ್ ಲಾಸು, ತುಂಬ ದೊಡ್ಡ ಟಾರ್ಗೆಟ್ ಇರುತ್ತೆ. ಓಕೆನಾ. ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಯಾರು ಕಲ್ತಿಲ್ಲ ದಯವಿಟ್ಟು ಕಲೀರಿ.
ICT ಕಾನ್ಸೆಪ್ಟು ಇನ್ನೂ ಡೀಪ್ ಆಗಿ ಇರುತ್ತೆ. ಸ್ಮಾರ್ಟ್ ಮನಿ ಕಾನ್ಸೆಪ್ಟು ICT ಕಾನ್ಸೆಪ್ಟ್ ಕಲ್ತ್ರೆ ನಿಮಗೆ ಇನ್ನೂ ಮಾರ್ಕೆಟ್ ತುಂಬಾ ಡೀಪ್ ಆಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಸ್ಮಾರ್ಟ್ ಮನಿ ಕಲಿಬೇಕು ಅಂತ ಅನ್ನೋರು, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲಿಬೇಕು, ಆರ್ಡರ್ ಬ್ಲಾಕ್ ಬಗ್ಗೆ ತಿಳ್ಕೋಬೇಕು ಅಂತ ಅಂದವರು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆನಾ? ನನ್ನ ನಂಬರ್, ಸೊ ಇದು ನನ್ನ ನಂಬರ್ ಇದೆ. ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ. ನೀವು ಕ್ಲಾಸ್ ಬಗ್ಗೆ ವಿಚಾರಿಸಿ. ತುಂಬ ಕಡಿಮೆ ಫೀಸ್ ಇದೆ, ಕಡಿಮೆ ಫೀಸಲ್ಲಿ ಕಲಿಸ್ತಾ ಇದ್ದೀನಿ. ನೀಟಾಗಿ ಕಲೀರಿ. ಓಕೆನಾ? ಸೊ ಟ್ರೇಡ್ ಮಾಡಿ. ಸೊ ಇನ್ನೂ ಬೇರೆ ಬೇರೆ ವಿಡಿಯೋಗಳೊಂದಿಗೆ ನಾನು ಬರ್ತೀನಿ. ಈ ವಿಡಿಯೋನ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.